ಇವತ್ತು ಈ ದೇಶದಲ್ಲಿ ಅಸಮಾನತೆ ಜಾತ್ಯತೆ ತಾಂಡವಾಡ್ತಾ ಇದ್ದಂಥ ಸಂದರ್ಭದಲ್ಲಿ 1818ರಲ್ಲಿ ನಡೆದಂತಹ ಕೋರೆಗಾಂವ್ ಏನು ಯುದ್ಧ ಇದೆ ನೋಡಿ, ಅದು ಸ್ವಾಭಿಮಾನಕ್ಕಾಗಿ ನಡೆದಂತಹ ಯುದ್ಧ. ಆ ಸಮಯದಲ್ಲಿ ಈ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಆಡಳಿತ ಮಾಡಿದಂತಹ ಸನಾತನವಾದಿ ಮನುವಾದಿ ಪೇಶ್ವೆ ಎರಡನೇ ಬಾಜಿರಾಯನ ಈ ದುರಾಡಳಿತದ ವಿರುದ್ಧ ಅವತ್ತು ಮಹಾರ್ ಸೈನಿಕರು ಸಿದ್ದನಾಕನ ನೇತೃತ್ವದಲ್ಲಿ ನಡೆದಂತಹ ಒಂದು ಘೋರ ಯುದ್ಧ. ಅದು 500 ಮಂದಿ ಸದಸ್ಯರು ಏನು ಪೇಶ್ವೆಯ 25,000 ಏನು ಸೈನ್ಯ ಇತ್ತು, ಆ ಸೈನ್ಯವನ್ನು ಸದೆಬಡಿದು ಧೂಳಿಪಟ ಮಾಡಿದಂತಹ ಒಂದು ವಿಜಯ ದಿನ. ಈ ಶೋಷಿತರ ಸಿಟ್ಟು ರಟ್ಟೆಗೆ ಬಂದರೆ ಯಾವ ಪರಿಸ್ಥಿತಿ ಆಗ್ತದೆ ಅಂತ ಎಂಬುದು ಈಗಾಗಲೇ ಭೀಮಾ ಕೋರೆಗಾಂವ್ ಯುದ್ಧ ಸಾಬೀತಾಗಿದೆ. ನಮಗೆ ಈ ದಿನ ಭಾರಿ ಖುಷಿ ಆಗ್ತಾ ಉಂಟು. ಯಾಕಂದರೆ ಇವತ್ತು ಭೀಮಾ ಕೋರೆಗಾಂವ್ ವಿಜಯ ದಿನದ ಒಂದು ಸಂಭ್ರಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, 1818 ಡಿಸೆಂಬರ್ 31ರಂದು ಮಹಾರಾಷ್ಟ್ರದ ಶಿರೂರಿನಿಂದ ಹೊರಟ, ಯಾಕಂದರೆ ಈ ಒಂದು ಭೀಮಾ ಕೋರೆಗಾಂವ್ ಯುದ್ಧ ಇಡೀ ಜಗತ್ತಿನಲ್ಲಿಯೇ ಭೂಮಿ ಹೆಣ್ಣು ಹೊಣ್ಣು ಮಣ್ಣಿಗೆ ಯುದ್ಧಗಳು ನಡೆದಿವೆ. ಆದರೆ ವ್ಯಕ್ತಿ ಗೌರವ, ಆತ್ಮಗೌರವ, ಜನ ಸ್ವಾಭಿಮಾನಕ್ಕಾಗಿ ನಡೆದಂತಹ ಯುದ್ಧವಂದರೆ ಇಡೀ ಪ್ರಪಂಚದಲ್ಲಿಯೇ ಭೀಮಾ ಕೋರೆಗಾಂವ್ ಯುದ್ಧ. ಹಾಗಾಗಿ ಈ ಯುದ್ಧಕ್ಕೆ ಈಗಾಗಲೇ 208 ವರ್ಷ ಸಂದಿವೆ. ಆ ಕಾರಣಕ್ಕಾಗಿ ನಾವು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಜನಗಳು ಈ ಸಮಾಜ ತಿಳ್ಕೊಳ್ಬೇಕು. ಈ ಶೋಷಿತ ಸಮುದಾಯವು ಶತಮಾನಗಳಿಂದ ಶೋಷಣೆಯನ್ನು ಪಡೆದುಕೊಂಡು ಬಂದಿದೆ, ಅನುಭವಿಸಿಕೊಂಡು ಬಂದಿದೆ. ಆದರೆ ಈ ಶೋಷಿತರ ಸಿಟ್ಟು ರಟ್ಟೆಗೆ ಬಂದರೆ ಯಾವ ಪರಿಸ್ಥಿತಿ ಆಗ್ತದೆ ಅಂತ ಎಂಬುದು ಈಗಾಗಲೇ ಭೀಮಾ ಕೋರೆಗಾಂವ್ ಯುದ್ಧ ಸಾಬೀತಾಗಿದೆ. ಯಾಕಂದರೆ ಈ ದೇಶದಲ್ಲಿ ಶೋಷಿತ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ಸಾಮಾಜಿಕ ಬಹಿಷ್ಕಾರ, ಜಾತಿ ವ್ಯವಸ್ಥೆ, ಸಾರ್ವಜನಿಕ ಸ್ಥಳಕ್ಕೆ ಬರಲಿಕ್ಕೆ ಈ ಶೋಷಿತ ಸಮುದಾಯಗಳಿಗೆ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಈ ಮರಾಠ ಪೇಶ್ವೆ 2ನೇ ಬಾಜಿರಾಯನ 28,000 ಸೈನಿಕರನ್ನು ಕೇವಲ 500 ಮಂದಿ ಮಹಾರ್ ಸೈನಿಕರು ಸಿದ್ದನಾಕನ ನೇತೃತ್ವದಲ್ಲಿ ನಡೆದ ಭೀಕರ ರಣಾಂಗದಲ್ಲಿ ನಡೆದ ಘೋರ ಆ ಕದನದಲ್ಲಿ ಅವರನ್ನು ಹಿಮ್ಮೆಟ್ಟಿಸಿ ನಡೆದಂಥ ಈ ಭೀಮಾ ಕೋರೆಗಾಂವ್ ಯುದ್ಧ, ಆ ಯುದ್ಧದಲ್ಲಿ ನಮ್ಮ ಮಹಾರ್ ಸೈನಿಕರು ಗೆದ್ದಿದ್ದಾರೆ. ಯಾಕಂದರೆ ಈ ಸಂಭ್ರಮವನ್ನು ನಾವು ಯಾಕೆ ಆಚರಿಸ್ತೇವೆ ಅಂತ ಹೇಳಿದರೆ, ಈಗಾಗಲೇ ನಾನು ಹೇಳಿದಂತೆ ಆ ಯುದ್ಧ ನಡೆದದ್ದು ಯಾವುದೇ ನಮ್ಮ ರಾಜ್ಯ ವಶಪಡಿಸಿಕೊಳ್ಳಲಿಕ್ಕಿಲ್ಲ, ಕೇವಲ ಸ್ವಾಭಿಮಾನ ಆತ್ಮಗೌರವಕ್ಕಾಗಿ ನಡೆದ ಯುದ್ಧ. ಆ ಯುದ್ಧ ಇಡೀ ಪ್ರಪಂಚವೇ ಒಂದು ಹೆಮ್ಮೆ ಪಡುವಂಥ ಯುದ್ಧ. ಯಾಕಂದರೆ ಕೇವಲ 500 ಜನ ಮಹಾರ್ ಸೈನಿಕರು ಆ ಯುದ್ಧವನ್ನು ನಡೆಸಿದರೆ ಅಂದರೆ ಇದು ಪ್ರಪಂಚದ ಯಾವ ಮೂಲೆಯಲ್ಲೂ ಯಾವ ಚರಿತ್ರೆಯಲ್ಲೂ ಇದು ಕಾಣಸಿಗಲಿಕ್ಕೆ ಇಲ್ಲ. ಹಾಗಾಗಿ ನಾವು ಇದನ್ನು ಖಂಡಿತವಾಗಿಯೂ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇವತ್ತಿನ ಸಂಭ್ರಮಾಚರಣೆ ನಮ್ಮ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ವತಿಯಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಕಾರ್ಯಕರ್ತರು ನಾವು ಎನಿಸಿದ್ದಕ್ಕಿಂತ 2 ಪಟ್ಟು ಕಾರ್ಯಕರ್ತರು ಅತ್ಯುತ್ಸಾಹದಿಂದ ಭಾಗವಹಿಸಿದ್ದಾರೆ. ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೂ ಇದೆ. ಯಾಕಂದರೆ ನಮ್ಮ ಪೂರ್ವಜರು ನಡೆಸಿದಂಥ ಈ ಹೋರಾಟವನ್ನು, ಈ ಐತಿಹಾಸಿಕ ವಿಜಯವನ್ನು, ಸೃಷ್ಟಿಸಿದ ಇತಿಹಾಸವನ್ನು ಸಮಾಜಕ್ಕೆ ತಿಳಿಸಬೇಕು. ಆ ಮೂಲಕ ಈ ಸಮಾಜದಲ್ಲಿ ಮೇಲು ಕೀಳು ಶೋಷಣೆಯನ್ನು ಮೆಟ್ಟಿ ನಿಲ್ಲಬೇಕು. ಆ ಮೂಲಕ ನಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೇಕು. ನಾವು ಸಹ ಮನುಷ್ಯರೇ, ಮೇಲು ಕೀಳು ಬೇಡ. ಹಾಗಾಗಿ ಈ ಒಂದು ವಿಜಯ ನಮಗೆ ಸ್ಫೂರ್ತಿಯಾಗಿದೆ. ಮುಂದಿನ ದಿನಗಳಲ್ಲೂ ನಾವು ಇಂತಹ ವಿಜಯೋತ್ಸವವನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡುವವರಿದ್ದೇವೆ. ರಘು ಕೆ ಅಯ್ಯಕಾರು, ಜಿಲ್ಲಾ ಸಂಘಟನಾ ಚಾಲಕರು. ಇವತ್ತು ಬಹಳ ಐತಿಹಾಸಿಕವಾದಂಥ ದಿನ. ಯಾಕಂತ ಹೇಳಿದರೆ ಈ ದೇಶ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ಅದು ಜಾತಿ ವ್ಯವಸ್ಥೆಯ ಮೇಲೆ, ಅಂದರೆ ಅಸ್ಪೃಶ್ಯತೆ ಅಥವಾ ಚಾತುರ್ವರ್ಣ ವ್ಯವಸ್ಥೆಯ ಮೇಲೆ ನಿಂತಿತ್ತು. ಇವತ್ತು ಈ ದೇಶದಲ್ಲಿ ಅಸಮಾನತೆ ಜಾತ್ಯತೆ ತಾಂಡವಾಡ್ತಾ ಇದ್ದಂಥ ಸಂದರ್ಭದಲ್ಲಿ 1818ರಲ್ಲಿ ನಡೆದಂತಹ ಕೋರೆಗಾಂವ್ ಏನು ಯುದ್ಧ ಇದೆ ನೋಡಿ, ಅದು ಸ್ವಾಭಿಮಾನಕ್ಕಾಗಿ ನಡೆದಂತಹ ಯುದ್ಧ. ಆ ಸಮಯದಲ್ಲಿ ಈ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಆಡಳಿತ ಮಾಡಿದಂತಹ ಸನಾತನವಾದಿ ಮನುವಾದಿ ಪೇಶ್ವೆ 2ನೇ ಬಾಜಿರಾಯನ ಈ ದುರಾಡಳಿತದ ವಿರುದ್ಧ ಅವತ್ತು ಮಹಾರ್ ಸೈನಿಕರು ಸಿದ್ದನಾಕನ ನೇತೃತ್ವದಲ್ಲಿ ನಡೆದಂತಹ ಒಂದು ಘೋರ ಯುದ್ಧ. ಅದು 500 ಮಂದಿ ಸದಸ್ಯರು ಏನು ಪೇಶ್ವೆಯ 25,000
ಏನು ಸೈನ್ಯ ಇತ್ತು ಆ ಸೈನ್ಯವನ್ನು ಸದೆಬಡಿದು ಧೂಳಿಪಟ ಮಾಡಿದಂತಹ ಒಂದು ವಿಜಯ ದಿನ. ಅದು ಜನವರಿ 1, 1818. ಇದು ಬಹಳ ಐತಿಹಾಸಿಕವಾದಂಥ ದಿನ. ಇವತ್ತು ಇದನ್ನು ನಾವಿಲ್ಲಿ ಬಜ್ಪೆಯಲ್ಲಿ ಬಹಳ ಏನು ವಿಜೃಂಭಣೆಯಿಂದ ಬಹಳ ಬೃಹತ್ ಮಟ್ಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಮಿತಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಬಜ್ಪೆಯ ಕಿನ್ನಿಪದವು ಜಂಕ್ಷನ್ನಿಂದ ಬಜ್ಪೆ ಪೇಟೆಯವರೆಗೆ ಒಂದು ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಅಲ್ಲಿ ಬಹಿರಂಗ ಸಭೆಯನ್ನು ನಡೆಸ್ತಾ ಇದೆ. ನನ್ನ ಹೆಸರು ಕೃಷ್ಣಾನಂದ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ. ಇದು ಒಂದು ತುಂಬ ಉತ್ಸಾಹದ ಕಾರ್ಯಕ್ರಮ. ಭೀಮಾ ಕೋರೆಗಾಂವ್ ಅಂದರೆ ಪುಣೆಯ ಒಂದು ಸಣ್ಣ ಗ್ರಾಮದಲ್ಲಿ ಅದು ಭೀಮಾ ಕೋರೆಗಾಂವ್ ಇರುವುದು. ಅಲ್ಲಿ 25,000 ಬಾಜಿಯರನ ಸೈನ್ಯವನ್ನು 500 ಮಹಾರ್ ಜನರು ಒಂದು ಯುದ್ಧ ಮಾಡಿ ಅಲ್ಲಿ ಸೋಲಿಸಿದಂಥ ಒಂದು ಸಂಭ್ರಮದ ದಿನಾಚರಣೆ. ಈ ಒಂದು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ನಮ್ಮ ಶಿಕ್ಷಣಕ್ಕೆ ಸಾಮಾಜಿಕಕ್ಕೆ ಎಲ್ಲ ವಿಧದಲ್ಲಿ ನಮಗೆ ಅವರು ಈ ಯುದ್ಧದಲ್ಲಿ ನ್ಯಾಯವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ನ್ಯಾಯ ಇಡೀ ಭಾರತ ದೇಶಕ್ಕೆ ಒಳಗಾಗ್ತದೆ. ಯಾಕೆಂದರೆ ಆ ಒಂದು 1818ರಲ್ಲಿ ಆ ಒಂದು ಸಂದರ್ಭದಲ್ಲಿ ಇದು ಇಡೀ ಭಾರತ ದೇಶದಲ್ಲಿ ದಲಿತರನ್ನು ಒಂದು ಶೋಷಿತ ವರ್ಗದಲ್ಲಿ ಅತಿಯಾಗಿ ಅವರನ್ನು ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ ಅವರು ದಲಿತರು ಹೊರಡಬೇಕಾದರೆ ಜನರು ಹೊರಡಬೇಕಾದ್ರೆ ಮಧ್ಯಾಹ್ನದ ಒಂದು 12 ಗಂಟೆಯ ಹೊತ್ತಿನಲ್ಲಿ ಅವರು ಹೊರಡಬೇಕು. ಯಾಕೆಂದರೆ ಅವರ ನೆರಳು ಜನರಿಗೆ ತಾಗಬಾರದು, ಹಳ್ಳಿ ಮೇಲ್ವರ್ಗದವರಿಗೆ ಯಾರಿಗೂ ತಾಗಬಾರದು ಎಂಬ ಅಂಥ ಒಂದು ಪರಿಸ್ಥಿತಿ. ಅವರ ಉಗುಳಿಕೆ ಸಹ ಜನರಿಗೆ ತಾಗಬಾರ್ದು ಅಂತ ಹೇಳಿ ಅವರು ಒಂದು ಇದನ್ನು ಕಟ್ಟಿಕೊಂಡು ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಭೀಮಾ ಕೋರೆಗಾಂವ್ ಯುದ್ಧ ಆಗುವಂಥ ಸಂದರ್ಭದಲ್ಲಿ ನಮ್ಮ ಮಹಾರ್ಜನರು ಇದನ್ನು ನಾವು ಸಾಮಾಜಿಕವಾಗಿ ನಮ್ಮ ಜನರಿಗೆ ನ್ಯಾಯ ಸಿಗುವಂಥ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ಹೋರಾಟವನ್ನು ಮಾಡಿ ನಮಗೆ ಇವತ್ತು ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸುವಂಥ ಅನುಕೂಲವನ್ನು ಮಾಡಿಕೊಟ್ಟಂಥ ನಮ್ಮ ಮಹಾರ್ ಜನರಿಗೆ ನಾವು ಈಗ ಭೀಮವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಇವತ್ತು ಕೋರೆಗಾಂವ್ ವಿಜಯೋತ್ಸವವನ್ನು ತುಂಬ ವರ್ಷದಿಂದ ನಮಗೆ ಅಷ್ಟು ಇಲ್ಲಿ ಕೋರೆಗಾಂವ್ ಯುದ್ಧ ಆದಂಥ ವಿಷಯವನ್ನು ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆದರೆ ಪುಸ್ತಕದ ಇತಿಹಾಸವನ್ನು ಓದಿದರೆ ಮಾತ್ರ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಇದು ಆಗ್ತದಂತೆ ಹೇಳಿ ನಾವು ಇತಿಹಾಸವನ್ನು ಪುಟಗಳನ್ನು ನೋಡುವಾಗ ಈ ಕೋರೆಗಾಂವ್ ಯುದ್ಧದ ಒಂದು ಸಂದರ್ಭದ ಒಂದು ಮಾಹಿತಿ ಸಹ ನಮಗೆ ತಿಳಿದಾಯಿತು. ಇವತ್ತು ನಾವು ಇಲ್ಲಿ ಕಳೆದ ವರ್ಷ ನಾವು ಕರ್ಮರ್ ಏರ್ಪೋರ್ಟಿನಿಂದ ಕರ್ಮರ್ವರೆಗೆ ನಾವು ಮೆರವಣಿಗೆ ಮುಖಾಂತರ ಬಂದು ವಿಜಯೋತ್ಸವವನ್ನು ಆಚರಿಸಿದ್ದೇವೆ. ಈ ಸಲ ನಾವು ಬಜಪೆಯಲ್ಲಿ ಕಿನ್ನಿಪದವಿನಿಂದ ಬಜಪೆ ಪೇಟೆಯವರೆಗೆ ಹೋಗಿ ಅಲ್ಲಿ ಭೀಮಾ ಕೋರೆಗಾಂವಿನ ಬಹಿರಂಗ ಸಭೆಯನ್ನು ನಡೆಸಿ ಅಲ್ಲಿ ನಮ್ಮ ದಿವಾಕರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚನೆ ಭಾಷಣವನ್ನು ಮಾಡುತ್ತಾರೆ. ಇದು ನಮಗೆ ತುಂಬ ಸಂಭ್ರಮದ, ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದಿವಸ, ನ್ಯಾಯವನ್ನು ತಂದುಕೊಟ್ಟ ದಿವಸ, ನಮಗೆ ಶಿಕ್ಷಣವನ್ನು ತಂದುಕೊಟ್ಟಂಥ ದಿವಸ. ಇದನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇವತ್ತು. ಹಲೋ, ಜೈ ಭೀಮ್. ಈ ದಿನ ಬಹಳ ದಲಿತರ ಪಾಲಿಗೆ ಒಂದು ಮಹತ್ವಪೂರ್ಣವಾದ ದಿನ. ಯಾಕಂದರೆ ಅಸ್ಪೃಶ್ಯತೆಯಿಂದ ಬೆಂದು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಾಗಿದ್ದ ದಲಿತರು ಏನು 1818 ಜನವರಿ 1ನೇ ತಾರೀಕು ದಲಿತ ಸೈನಿಕರ ಒಂದು ಗುಂಪು, 500 ದಲಿತ ಸೈನಿಕರ ಒಂದು ಗುಂಪು ಪೇಶ್ವೆ ರಾಜ 2ನೇ ಬಾಜಿರಾಯನ ಸೈನ್ಯದ ಎದುರು ವೀರಾವೇಶದ ಹೋರಾಡಿ ತನ್ನ ವಿಜಯಶಾಲಿಯಾದಂತಹ ದಿನ. ಆ ಸೈನ್ಯ 28,000 ಜನದಲ್ಲಿ 5,000 ಮಂದಿ ಪೇಶ್ವೆ ಬಾಜಿರಾಯನ ಸೈನಿಕರು ಹತರಾದರು. ಅದೇ ಥರ ನಮ್ಮ ದಲಿತರ ಕಡೆಯಿಂದ 22 ಸೈನಿಕರು ಹತರಾದರು. ಆದರೆ ಆ ಒಂದು ವೀರಾವೇಶದಿಂದ ಹೋರಾಡಿದ ಆ ಸೈನಿಕರು ತಮ್ಮ ಬ್ರಿಟಿಷರು ಕಟ್ಟಿಸಿಕೊಟ್ಟಂಥ ಆ ಸ್ತೂಪದಲ್ಲಿ ಅವರ ಹೆಸರು ಚಿರಸ್ಮರಣೀಯವಾಗಿದೆ. ಈ ದಿನವನ್ನು ಭಾರತಾದ್ಯಂತ ಇಂದು ವಿಜಯೋತ್ಸವವಾಗಿ ಆಚರಿಸ್ತಾ ಇದ್ದೀವಿ. ಈ ದಿನ ಪುಣೆಯಲ್ಲಿ
ಭೀಮಾ ಕೋರೆಗಾಂವ್ ಆ ನಗರದಲ್ಲಿ ಲಕ್ಷಗಟ್ಟಲೆ ದೇಶ ವಿದೇಶಗಳಿಂದ ಬರ್ತಾ ಇರೋ ಜನಗಳು ತಮ್ಮ ಉತ್ಸಾಹದಿಂದ ಅಲ್ಲಿ ಪಾಲ್ಗೊಂಡು ಹುತಾತ್ಮರಾದ ಸೈನಿಕರಿಗೆ ತಮ್ಮ ತರ್ಪಣವನ್ನು ಅರ್ಪಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬಜ್ಪೆಯಲ್ಲೂ ಕೂಡ ನಾವು ಕಳೆದ ವರ್ಷದಂತೆ ಈ ಸಲವೂ ನಾವು ಒಳ್ಳೆಯ ಒಂದು ವ್ಯವಸ್ಥೆಯಿಂದ ಎಲ್ಲ ಟ್ರೂಪು ಎಲ್ಲ ಕಲಾಮೇಳಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಭೀಮಾಂದೋಲನ ಸಲ್ಲಿಸ್ತಾ ಇದ್ದೀನಿ.